ಬಂದ್ನಿಂದಾಗಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಲ್ಲ, ತೊಂದರೆ ಆಗದಂತೆ ಹೋರಾಟಗಾರರು ಸಹಕರಿಸ್ತಾರೆ. ಮಾರ್ಚ್ 22ನೇ ತಾರೀಕು ಕೊಟ್ಟಿರುವಂತ ಕರ್ನಾಟಕ ಬಂದ್ನಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗಲ್ಲ, ತೊಂದರೆ ಆಗದಂತೆ ಹೋರಾಟಗಾರರು ಸಹಕರಿಸ್ತಾರೆ. ಬೆಂಗಳೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋರಾಟಗಾರರಿಗೆ ಹೋರಾಟ ಮಾಡುವ ಹಕ್ಕು ಇದ್ದೇ ಇರುತ್ತೆ. ಹೋರಾಟಗಾರರಿಂದ ಮಕ್ಕಳ ಭವಿಷ್ಯಕ್ಕೆ ಅಡಚಣೆ ಆಗಲ್ಲ. ಯಾವ ಪೋಷಕರು ಸಹ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕು ಇದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನಗೆ ಗೊತ್ತಿದೆ. ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅದು ಗಮನ ಬಿಟ್ಟುಬಿಡಿ, ನೀವು ಹೋಗಿ ಎಕ್ಸಾಮು ತೊಗೊಳ್ಳಿ. ಹೋರಾಟಗಾರರು ಅವ್ರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಟುಬಿಟ್ಟಿರ್ತೀವಿ. ಅದನ್ನು ಒಂದು ಬದಲಾವಣೆ ಆದರೆ ಭಾಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ. ಅದು ಯಾವುದೇ ಥರದ ತೊಂದರೆ ಹೋರಾಟಗಾರರಿಂದ ಇಲ್ಲ ಹೋರಾಟದಿಂದ ತೊಂದರೆ ಆಗೋದಿಲ್ಲ. ಇಲ್ಲ, ಅದನ್ನು ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅವರು ಕೂಡ ಸಹಕರಿಸ್ತಾರೆ. ಏನು ತೊಂದರೆ ಏನಾಗೋದಿಲ್ಲ. ಅಲ್ಲ, ಅದು ನಾನು ಹೋರಾಟಗಾರರಿಗೆ ನಾನು ಮನವಿ ಮಾಡೋದಿಷ್ಟೇ, ನಿಮಗೆ ಹೋರಾಟ ಮಾಡೋದಕ್ಕೆ ಹಕ್ಕು ಇದ್ದೇ ಇರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಇರ್ತದೆ, ರಾಜ್ಯ ಭವಿಷ್ಯ ಅವರು ಕೂಡ ಹೋರಾಟದ ಮೂಲಕ ಕಾಪಾಡ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಯಾವುದೇ ಥರದ ಅಡಚಣೆ ಅವ್ರು ಮಾಡೋದಿಲ್ಲ ಅಂಥೇಳಿ, ನೀವು ಎಕ್ಸಾಮಿಗೆ ಹೋಗಬೇಡ ಅಂಥೇಳಿ ಯಾವುದೇ ಹೋರಾಟಗಾರರು ಕೂಡ ಮಕ್ಕಳಿಗೆ ಹೇಳೋದಿಲ್ಲ. ಅದು ನನಗೆ ಗೊತ್ತಿದೆ. ಅವ್ರಿಗೆ ತೊಂದರೆನೂ ಕೂಡ ಮಾಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಅದು ಗಮನ ಬಿಟ್ಟುಬಿಡಿ, ನೀವು ಹೋಗಿ ಎಕ್ಸಾಮು ತೊಗೊಳ್ಳಿ. ಹೋರಾಟಗಾರರು ಅವ್ರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆ. ಯಾಕೆಂದ್ರೆ ದಿಸ್ ಇಸ್ ಎಂಟೈರ್ ಸ್ಟೇಟಲ್ಲಿ ಒಂದು ಪ್ಲೇಸ್ ಮಾಡಿ ಇಟ್ಟುಬಿಟ್ಟಿರ್ತೀವಿ. ಅದನ್ನು ಒಂದು ಬದಲಾವಣೆ ಆದರೆ ಭಾಳ ಕಷ್ಟ ಆಗ್ತದೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ. ಅದು ಯಾವುದೇ ಥರದ ತೊಂದರೆ ಹೋರಾಟಗಾರರಿಂದ ಇಲ್ಲ ಹೋರಾಟದಿಂದ ತೊಂದರೆ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.